ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಾವ್ಯನಯನ ಕುಕಿಂಗ್ ಚಾನಲ್. ನಾನು ಸುಷ್ಮಾ. ಯಾವಾಗಲೂ ಒಂದೇ ಥರ ಹೋಳಿಗೆನ ಮಾಡಿ ಬೇಜಾರಾಗಿರುತ್ತೆ. ಇವತ್ತು ಫಸ್ಟ್ ಟೈಮ್ ಹೋಳಿಗೆ ಮಾಡೋರಿಗೆ ನಾನು ತುಂಬ ಸರಳವಾಗಿ ಗೆಣಸಿನ ಹೋಳಿಗೆ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಯಾರು ಬೇಕಾದರೂ ಇಷ್ಟು ಈಸಿಯಾಗಿ ಮಾಡ್ಕೋಬೋದು ಫ್ರೆಂಡ್ಸ್. ತುಂಬ ಕಷ್ಟ ಅಂತಾರೆ ಹೋಳಿಗೆ ಮಾಡೋದು, ಅಂಥವ್ರಿಗೆ ನಾನು ತುಂಬ ಸರಳವಾಗಿ ತೋರಿಸ್ಕೊಟ್ಟಿದ್ದೀನಿ. ಹಾಗೆ ಹೊಸಬ್ರು ಯಾರಾದರೂ ವಿಡಿಯೋ ನೋಡ್ತಾ ಇದ್ದರೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್. ನಮ್ಮ ವಿಡಿಯೋಗಳಿಗೆ ತುಂಬ ಒಳ್ಳೊಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದೀರಾ. ಇದೇ ಥರ ನಿಮ್ಮ ಪ್ರೀತಿ ವಿಶ್ವಾಸ ನಮ್ಮ ಚಾನಲ್ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಸಿಹಿ ಗೆಣಸಿನ ಹೋಳಿಗೆ ಯಾವ ಥರ ಮಾಡೋದು ಅಂತ ಸರಳವಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಕಡಾಯಿಲಿ ನಾನು ನೀರನ್ನು ಕುದಿಯೋದಕ್ಕೆ ಇಟ್ಕೊಂಡಿದ್ದೀನಿ. ನೋಡಿ, ಇನ್ನೇನು ಕುದಿಯೋಕ್ಕೆ ಬರ್ತಾ ಇದೆ. ನಾನಿಲ್ಲಿ ಒಂದು ಅರ್ಧ kg ಆಗುವಷ್ಟು ಗೆಣಸನ್ನು ತಗೊಂಡಿದ್ದೀನಿ. ನೀವು ಇದಕ್ಕಿಂತ ಜಾಸ್ತಿ ಆದರೂ ತಗೋಬೋದು, ಇಲ್ಲ ಕಡಿಮೆ ಆದರೂ ಕೂಡ ತಗೋಬೋದು ಫ್ರೆಂಡ್ಸ್. ಒಂದು ಅರ್ಧ kg ಅಷ್ಟು ಇದೆ ಇದು. ನೀವು ಕುಕ್ಕರಲ್ಲಿ ಕೂಡ ಬೇಯಿಸ್ಕೋಬಹುದು. ಕುಕ್ಕರಲ್ಲಾದರೆ ಒಂದು ವಿಸಿಲ್ ಆದರೂ ನೀವು ಕೂಗಿಸ್ಕೋಬಹುದು. ಕುಕ್ಕರಲ್ಲಾದರೆ ಜಾಸ್ತಿ ಸ್ಮ್ಯಾಶ್ ಆದಂಗೆ ಆಗುತ್ತೆ. ಅದಕ್ಕೋಸ್ಕರ ಓಪನ್ ಪಾತ್ರೆಯಲ್ಲೇ ನಾನು ಬೇಯಿಸ್ಕೊತಾ ಇದ್ದೀನಿ. ಇವಾಗ ಇದನ್ನು ಲೋ ಫ್ಲೇಮಲ್ಲೇನೆ ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಚೆನ್ನಾಗಿ ಬೆಂದಿರುತ್ತೆ. ನಾವು ಅವಾಗವಾಗ ಚಾಕುವಿನ ಸಹಾಯದಿಂದ ಚೆಕ್ ಮಾಡ್ತಾ ಇದ್ರೆ ಬೇಗ ನಾವು ಗೆಣಸನ್ನ ಬೇಯಿಸ್ಕೋಬಹುದು. ಈಗ ಒಂದು 5 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂತೀನಿ. ಇವಾಗ ನಾನು ಮುಚ್ಚಳ ಮುಚ್ಚಿ ಬೇಯಿಸ್ಕೊತಾ ಇದ್ದೀನಿ. ಇದು ಬೇಯೋವರೆಗೂ ನಾವು ಹಿಟ್ಟನ್ನು ಕಲಿಸ್ಕೊಳ್ಳೋಣ. ಒಂದು ಮಿಕ್ಸಿಂಗ್ ಬೌಲ್ನ ತಗೊಂಡಿದ್ದೀನಿ. 1 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ಹಾಕೋತಾ ಇದ್ದೀನಿ. ನಿಮ್ಮ ಇದರಲ್ಲಿ ಬದಲು ನೀವು ಗೋಧಿ ಹಿಟ್ಟನ್ನು ಕೂಡ ಬಳಸಬಹುದು. ಒಂದು ಅರ್ಧ ಚಮಚದಷ್ಟು ಅರಿಶಿನ ಪುಡಿನ ಸೇರಿಸ್ಕೊತಾ ಇದ್ದೀನಿ. ರುಚಿಗೆ ಉಪ್ಪು, 1-2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ಳೋಣ. ಇದ್ರ ಬದಲು ತುಪ್ಪ ಕೂಡ ಸೇರಿಸ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಇದಕ್ಕಿಂತ ಕ್ವಾಂಟಿಟಿ ಜಾಸ್ತಿ ಕೂಡ ಮಾಡ್ಕೋಬಹುದು. ನಾನು 1 ಕಪ್ಪಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕನಕದ ಹದಕ್ಕೆ ನಾದ್ಕೊಳ್ಳೋಣ. ಅಂದರೆ ಹೋಳಿಗೆಗೆ ಕನಕನ ನಾದ್ಕೊಂತಿರಲ್ಲ ಆ ಥರ ಕಲಿಸ್ಕೊಳ್ಳಿ. ನೋಡಿ, ಸ್ವಲ್ಪ ಸಾಫ್ಟ್ ಆಗಿನೇ ಇರಲಿ. ಮೈದಾ ಹಿಟ್ಟಲ್ವಾ, ಸ್ವಲ್ಪ ನೆನಿಬೇಕು. 1 ಗಂಟೆ ನೆನೆಯೋದಕ್ಕೆ ಬಿಡ್ತೀನಿ ನಾನು. ನೋಡಿ, ಸ್ವಲ್ಪ ಸ್ವಲ್ಪನೇ ಈ ಥರ ನೀರು ಹಾಕ್ಕೊಂಡು ನಾದ್ಕೊತೀನಿ. ಹೊಸಬ್ರು ಯಾರಾದರೂ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ನಮ್ಮ ವಿಡಿಯೋಗಳು ನಿಮ್ಗೆ ಏನಾದರೂ ಯೂಸ್ಫುಲ್ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಆದಷ್ಟು ನಾನು ಸಿಂಪಲ್ ಆಗಿ ರೆಸಿಪೀಸ್ನ ತೋರಿಸ್ಕೊಡ್ತಾ ಇರ್ತೀನಿ. ನೋಡಿ, ಈ ಥರ ಸಾಫ್ಟ್ ಆಗಿ ನಾದಿ ಇಟ್ಕೊಂಡಿದ್ದೀನಿ. ಕೈಗೆ ಅಂಟತಾ ಇರಬೇಕು, ಈ ಥರ ನಾದ್ಕೋಬೇಕು. ಮತ್ತೆ ಮೇಲೆ 1-2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಕೊತೀನಿ. ಹಾಕೊಂಡು ಸಾಫ್ಟ್ ಆಗಿ ನಾದ್ಕೋಬಹುದು. ನೀವು ಇದ್ರ ಬದಲು ತುಪ್ಪ ಕೂಡ ಸೇರಿಸ್ಕೋಬಹುದು. ನೋಡಿ, ಎಷ್ಟು ಚೆನ್ನಾಗಿ ನಾದ್ತೀವಲ್ವ ಅಷ್ಟು ಚೆನ್ನಾಗಿ ಹೋಳಿಗೆ ಸಾಫ್ಟ್ ಆಗಿ ಬರುತ್ತೆ ಫ್ರೆಂಡ್ಸ್. ತುಂಬ ಸುಲಭವಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಒಂದ್ಸಲ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ಕೊತೀರಾ. ನೋಡಿ, ಈ ಥರ ಸಾಫ್ಟ್ ಆಗಿ ನಾದ್ಕೋಬೇಕು. ನೋಡಿ, ಇಷ್ಟು ಸಾಫ್ಟ್ ಆಗಿ ನಾದಿ ಇಟ್ಕೊಂಡಿದ್ದೀನಿ. ಮೇಲೆ 1-2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಇದನ್ನು ನೆನೆಯೋದಕ್ಕೆ ಬಿಡೋಣ. 1 ಗಂಟೆ ಆದರೂ ಇದು ಚೆನ್ನಾಗಿ ನೆನಿಬೇಕು. ನೀವು ಇದ್ರ ಬದಲು ಗೋಧಿ ಹಿಟ್ಟಲ್ಲಾದರೂ ಮಾಡ್ಕೋಬಹುದು. ನೋಡಿ, ಇವಾಗ ಇದನ್ನು 1-2 ಗಂಟೆ ನೆನೆಯೋದಕ್ಕೆ ಬಿಡ್ತೀನಿ. ನೋಡಿ, ಒಂದು 5 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ಈಗ ಒಲೆನ ಸಣ್ಣ ಮಾಡ್ಕೊಂಡಿದ್ದೀನಿ. ಈಗ ನೋಡಿ, ಚಾಕುವಿನ ಸಹಾಯದಿಂದ ಚುಚ್ಚಿದ್ರೆ ಒಳಗಡೆ ಹೋಗ್ತಾ ಇದೆ. ನೋಡಿ, ಇಷ್ಟಾದರೆ ಸಾಕು. ಜಾಸ್ತಿ ಮೆತ್ತಗೆ ಬೇಯಿಸ್ಕೋಬಾರ್ದು, ಹೂರ್ಣ ಬರೋದಿಲ್ಲ ನಮಗೆ. ನೋಡಿ, ಇಷ್ಟಾದರೆ ಸಾಕು. ಇವಾಗ ಒಲೆನ ಆಫ್ ಮಾಡಿಕೊಂಡು ಇದನ್ನು ಸಿಪ್ಪೆ ಎಲ್ಲ ಬಿಡಿಸಿ ತಗೊಂಡು ಬರ್ತೀನಿ. ನೋಡಿ, ನಾನು ಸಿಪ್ಪೆ ಎಲ್ಲ ತೆಕ್ಕೊಂಡು ಬಂದಿದ್ದೀನಿ. ಈ ಥರ ಬೇಯಿಸ್ಕೋಬೇಕು. ಜಾಸ್ತಿ ಮೆತ್ತಗಾಗೋ ಥರ ಬೇಯಿಸ್ಕೋಬಾರ್ದು, ಹೂರ್ಣ ನಮಗೆ ತೆಳುವಾಗ್ಬಿಡುತ್ತೆ. ಅದಕ್ಕೋಸ್ಕರ ಒಂದು 80% ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ಇದನ್ನೆಲ್ಲವನ್ನು ನಾವು ಕೊಬ್ಬರಿ ತುರಿಯೋ ಮನೆಯಿಂದ ತುರ್ಕೋಬೇಕು. ಯಾಕಂದರೆ ಸ್ವಲ್ಪ ಕೂಡ ಹೂರ್ಣ ಹಳಕ್ ಉಳಿಯಲ್ಲ, ಅಂದರೆ ಗಂಟು ಥರ ಉಳಿಯಲ್ಲ ಫ್ರೆಂಡ್ಸ್. ಕೈಯಿಂದನೇ ಕಿವುಚ್ಕೋಬಹುದು, ಆದರೆ ಸ್ವಲ್ಪ ಸ್ವಲ್ಪ ಹೂರ್ಣ ಗಂಟು ಥರ ಉಳಿಯುತ್ತಲ್ವ, ನಾವು ಒಬ್ಬಟ್ಟು ಮಾಡೋವಾಗ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ತುರಿಯೋ ಮನೆಯಿಂದನೇ ನಾನು ತುರ್ಕೊತೀನಿ. ನೋಡಿ, ಈ ಥರ ತುರ್ಕೊಂಡು ಬಂದಿದ್ದೀನಿ. ಎಷ್ಟು ಉದುರಾಗಿ ತುರಿದಿದೆ ಅಂತ, ಸ್ವಲ್ಪ ಕೂಡ ಗಂಟಾಗೋದಿಲ್ಲ. ಇವಾಗ ಇದನ್ನು ಕಪ್ಪಿನ ಸಹಾಯದಿಂದ ಅಳತೆ ಮಾಡ್ಕೊಳ್ಳೋಣ. ಅಂದರೆ ಬೆಲ್ಲ ಹಾಕೋದಕ್ಕೆ ಈಸಿ ಆಗುತ್ತೆ ಅಂತಷ್ಟೇ. ನೋಡಿ, 1 ಕಪ್ ಅಷ್ಟು ತಗೊಂಡಿದ್ದೀನಿ. ಹಾಗೆ 2 ಕಪ್ ಅಷ್ಟು, ಒಂದು ಅರ್ಧ ಕಪ್ ಅಷ್ಟು ಆಗುತ್ತೆ. ಅಂದರೆ ಒಂದು ಟೋಟಲ್ ಆಗಿ 1.5 ಕಪ್ ಅಷ್ಟು ನಾನು ಗೆಣಸನ್ನು ತಗೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ,
2 ಕಪ್ಗೆ ನೀವೆಷ್ಟು ಬೇಕೋ ನೋಡಿಕೊಂಡು ಹೆಚ್ಚು ಕಡಿಮೆ ಬೆಲ್ಲನ ಸೇರಿಸ್ಕೊಳ್ಳಿ. ಕಡಾಯಿನ ಬಿಸಿ ಇಟ್ಕೊಂಡಿದ್ದೀನಿ. 1-2 ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಳ್ಳೋಣ. ನಿಮಗೆ ತುಪ್ಪ ಬೇಡ ಅಂದರೆ ಎಣ್ಣೆ ಕೂಡ ಹಾಕೋಬಹುದು. ಆವಾಗಲೇ ನಾನು ಗೆಣಸನ್ನು ತುರಿದು ಇಟ್ಕೊಂಡಿದ್ದೀನಲ್ಲ ಅದನ್ನು ಹಾಕೋತಾ ಇದ್ದೀನಿ. ನಾನು ತಗೊಂಡಿರೋ ಗೆಣಸು ತುಂಬ ಸಿಹಿಯಾಗಿದೆ, ಅದಕ್ಕೋಸ್ಕರ ನಾನು ಬೆಲ್ಲನ ಕಡಿಮೆ ಹಾಕೋತಾ ಇದ್ದೀನಿ. ಅಂದರೆ 2.5 ಕಪ್ಪಷ್ಟು ಗೆಣಸಿಗೆ ನಾನು 1 ಕಪ್ಪಷ್ಟು ಬೆಲ್ಲನ ಹಾಕೋತಾ ಇದ್ದೀನಿ. ನೀವು ಸ್ವೀಟ್ ನೋಡಿಕೊಂಡು ಹೆಚ್ಚು ಕಡಿಮೆ ಮಾಡ್ಕೋಬಹುದು. ಸ್ವೀಟ್ ಜಾಸ್ತಿ ತಿಂತೀನಂದರೆ ಇನ್ನೊಂದು ಸ್ವಲ್ಪ ನೀವು ಇನ್ನೊಂದು 1/4 ಕಪ್ ಅಥವಾ ಅರ್ಧ ಕಪ್ಪಷ್ಟು ಬೆಲ್ಲನ ಸೇರಿಸ್ಕೋಬಹುದು. ಇವಾಗ ಚೆನ್ನಾಗಿ ಬೆಲ್ಲ ಮತ್ತು ಗೆಣಸನ್ನೆಲ್ಲವನ್ನು ಮಿಕ್ಸ್ ಆಗೋ ಥರ ನೋಡಿ, ಈ ಥರ ಮಿಕ್ಸ್ ಮಾಡ್ಕೋಬೇಕು. ನೀವು ಆರ್ಗ್ಯಾನಿಕ್ ಬೆಲ್ಲ ಕೂಡ ತಗೋಬಹುದು. ನೋಡಿ ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಮಾಡೋದ್ರಿಂದ ಹೂರ್ಣ ನಿಮಗೆ ಹೋಳಿಗೆ ಮಾಡೋದಕ್ಕೆ ಈಸಿಯಾಗಿ ನಾವು ಹೂರ್ಣನ ರೆಡಿ ಮಾಡ್ಕೋಬಹುದು ಫ್ರೆಂಡ್ಸ್. ಫಸ್ಟ್ ಟೈಮ್ ಮಾಡಿದ್ರು ಕೂಡ ಫೇಲ್ ಆಗೋದಿಲ್ಲ. ತುಂಬ ಗೆಣಸನ್ನು ಬೇಯಿಸ್ಕೊಂಡ್ಬಿಟ್ರೆ ಮುಂಚೆನೆ ಹೋಳಿಗೆ ಮಾಡೋದಕ್ಕೆ ಹೂರ್ಣ ತುಂಬ ತೆಳುವಾಗಿಬಿಡುತ್ತೆ. ಅದಕ್ಕೋಸ್ಕರ ಈ ಥರ ತುರಿದ್ಬಿಟ್ಟು 80% ಬೇಯಿಸ್ಕೊಂಡು ತುರಿದು ಈ ಥರ ಮಾಡೋದ್ರಿಂದ ಹೂರ್ಣ ನಮಗೆ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬೆಲ್ಲ ಹಾಗೆ ಗೆಣಸು ಮಿಕ್ಸ್ ಆಯಿತು ಅಂತ ನೋಡ್ತಾ ಇದ್ದೀರಾ. ಒಂದೊಂದು ಬೆಲ್ಲದ ಅಗಳು ಉಳಿದ್ರೂ ಕೂಡ ಈ ಥರ ಮಿಕ್ಸ್ ಮಾಡ್ತಾ ಮಾಡ್ತಾ ನಾವು ಬೆಲ್ಲನ ಕರಗಿಸ್ಕೋಬಹುದು. ನೋಡಿ ಇದರಲ್ಲಿ ನೀವು ಹಸಿ ಕೊಬ್ಬರಿ ಆದರೂ ಹಾಕ್ಬೋದು, ಒಣ ಕೊಬ್ಬರಿ ಆದರೂ ನೀವು ಹಾಕೋಬಹುದು. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇನ್ನೊಂದು ಸ್ವಲ್ಪ ಬೇಕಂದರೆ ತುಪ್ಪ ಕೂಡ ನೀವು ಸೇರಿಸ್ಕೋಬಹುದು. ಹಾಗೆ ಇದಕ್ಕೆ ನಾನು ಏಲಕ್ಕಿನ ಕುಟ್ಟಿ ಹಾಕೋತಾ ಇದ್ದೀನಿ. ಹಾಗೆ ಇಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಗಸಗಸೆನ ನಾನು ಹುರಿದು ಹಾಕೋತಾ ಇದ್ದೀನಿ. ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆಲ್ರೆಡಿ ನೋಡಿ ಹೂರ್ಣದ ಹದ ರೆಡಿಯಾಗಿದೆ ಅಂತಾನೆ ಹೇಳ್ಬೋದು. ನೋಡಿ ಇಷ್ಟು ಗಟ್ಟಿ ಆದರೆ ಸಾಕು. ಇವಾಗ ಇನ್ನು ಸ್ವಲ್ಪ ಬೆಲ್ಲದ ಅಗಳಿದೆಯಲ್ವಾ ಅದು ಕರಗಬೇಕು. ಈ ಥರ ಮಿಕ್ಸ್ ಮಾಡ್ಕೋಬೇಕು. ನಾನು ತಗೊಂಡಿರೋ ಗೆಣಸು ತುಂಬ ಸಿಹಿಯಾಗಿದೆ ಫ್ರೆಂಡ್ಸ್, ಅದಕ್ಕೋಸ್ಕರ ಬೆಲ್ಲನ ಕಡಿಮೆ ಹಾಕ್ಕೊಂಡಿದ್ದೀನಿ. ನೀವು ನೋಡಿಕೊಂಡು ಹೆಚ್ಚು ಕಡಿಮೆ ಮಾಡ್ಕೋಬಹುದು. ನೋಡಿ ನಿಮ್ಗೆ ತೆಳು ಅನ್ಸಿದ್ರೆ ಕೊಬ್ಬರಿ ಹಾಕ್ಕೊಳ್ಳಿ. ಹಾಗೆ ಚಿರೋಟಿ ರವೆ ಅಥವಾ ಮೀಡಿಯಂ ರವೆ ಬರುತ್ತಲ್ವ ಅದನ್ನು ಕೂಡ ನೀವು ಹುರಿದ್ಬಿಟ್ಟು ಸೇರಿಸ್ಕೋಬಹುದು. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಮಗೆ ಹೂರ್ಣ ಇಲ್ಲಿ ಕರೆಕ್ಟಾಗಿ ಆಗಿದೆ, ಅದಕ್ಕೋಸ್ಕರ ನಾನೇನು ಕೊಬ್ಬರಿ ಏನೋ ಹಾಕ್ತಾ ಇಲ್ಲ. ನೋಡಿ ಒಂದೊಳ್ಳೆ ಫ್ಲೇವರ್ ಕೊಡ್ತಾ ಇದೆ ಗಸಗಸೆ ಹಾಗೆ ಏಲಕ್ಕಿ ಪುಡಿ ಹಾಕಿರೋದ್ರಿಂದ. ನೋಡಿ ಇದೇ ಥರ ಲೋ ಫ್ಲೇಮಲ್ಲೇ ಮಿಕ್ಸ್ ಮಾಡ್ಕೋಬೇಕು. 1-2 ಗೆಣಸಿದ್ರೆ ಮನೆ ಮಂದಿಗೆಲ್ಲ ನಾವು ಹೋಳಿಗೆನ ಮಾಡ್ಕೋಬಹುದು. ಗೆಣಸು ಬೇಯಿಸ್ಕೊಟ್ರೆ ಮಕ್ಕಳು ಒಂದೊಂದ್ಸತಿ ತಿನ್ನಕ್ಕೆ ಹೋಗಲ್ಲ. ಈ ಥರ ಮಾಡಿಕೊಟ್ರೆ ಗೆಣಸಿನ ಹೋಳಿಗೆ ಅಂತಾನೆ ಗೊತ್ತಾಗಲ್ಲ ಫ್ರೆಂಡ್ಸ್, ಅಷ್ಟು ರುಚಿಯಾಗಿರುತ್ತೆ. ಯಾವಾಗಲೂ ಒಂದೇ ಥರ ಹೋಳಿಗೆನ ಮಾಡಿರ್ತೀರಾ, ಇವತ್ತು ನಾನು ಡಿಫ್ರೆಂಟ್ ಆಗಿ ಗೆಣಸಿನ ಹೋಳಿಗೆನ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಒಂದ್ಸಲ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ಕೊತೀರಾ ಫ್ರೆಂಡ್ಸ್, ತುಂಬ ರುಚಿಯಾಗಿರುತ್ತೆ. ಹೂರ್ಣ ಏನಾದರೂ ತೆಳು ಅನ್ಸಿದ್ರೆ ಸ್ವಲ್ಪ ರವೆನ ಹುರಿದು ಹಾಕ್ಕೊಳ್ಳಿ. ಹಾಗೆ ಹಸಿ ಕೊಬ್ಬರಿ ಅಥವಾ ಒಣ ಕೊಬ್ಬರಿನ ಹಾಕೋಬಹುದು. ನೋಡಿ ನಾನು ತಗೊಂಡಿರೋ ಬೆಲ್ಲ ಹಾಗೆ ಗೆಣಸು ಸಿಹಿ ಕರೆಕ್ಟ್ ಆಗಿದೆ, ಹಾಗೆ ಹೂರ್ಣದ ಹದ ಕೂಡ ರೆಡಿಯಾಗಿದೆ ಫ್ರೆಂಡ್ಸ್. ಇವಾಗ ಇದನ್ನ ಒಲೆನ ಆಫ್ ಮಾಡಿಕೊಂಡು ತಣ್ಣಗಾಗೋದಕ್ಕೆ ಬಿಡ್ತೀನಿ. ತಣ್ಣಗಾದ್ಮೇಲೆ ನಿಮಗೆ ಹೋಳಿಗೆ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಇವಾಗ ನೋಡಿ ಹೂರ್ಣನ ಚೆನ್ನಾಗಿ ಆರಿಸ್ಕೊಂಡು ಉಂಡೆನ ಮಾಡಿ ಇಟ್ಕೊಂಡಿದ್ದೀನಿ. ಮೊದಲು ಒಂದು 5-6 ಮಾಡಿ ಇಟ್ಕೊಂಡಿದ್ದೀನಿ, ಮತ್ತೆ ಆಮೇಲೆ ಮಾಡ್ಕೋಬಹುದು. ಹಾಗೆ ಕಣಕ ಕೂಡ ಅಷ್ಟೇ 1-2 ಗಂಟೆ ನೆನೆಯೋದಕ್ಕೆ ಬಿಟ್ಟಿದ್ದೆ. ನೋಡಿ ಚೆನ್ನಾಗಿ ಸಾಫ್ಟ್ ಆಗಿ ನೆನೆದಿದೆ ಫ್ರೆಂಡ್ಸ್. ನೀವು ಮೈದಾ ಹಿಟ್ಟಲ್ಲೂ ಕೂಡ ಮಾಡ್ಕೊಳ್ಳಿ, ಇಲ್ಲಾಂದರೆ ಗೋಧಿ ಹಿಟ್ಟಲ್ಲಾದರೂ ಮಾಡ್ಕೋಬೋದು ಫ್ರೆಂಡ್ಸ್. ಇವಾಗ ಹೋಳಿಗೆ ಮಾಡೋಣ ಬನ್ನಿ. ನೋಡಿ ಈ ಥರ ಕಣಕನ ಇಷ್ಟು ಸೈಜಲ್ಲಿ ತಗೊಂಡಿದ್ದೀನಿ. ನೀವು ಇದಕ್ಕಿಂತ ಜಾಸ್ತಿ ಕೂಡ ತಗೋಬಹುದು, ದೊಡ್ಡದಾದ್ರೂ ಕೂಡ ಲಟ್ಟಿಸ್ಕೋಬಹುದು, ಹಾಗೆ ಚಿಕ್ಕ ಚಿಕ್ಕದಾದರೂ ಕೂಡ ನೀವು ಮಾಡ್ಕೋಬಹುದು ಫ್ರೆಂಡ್ಸ್. ನೋಡಿ ಸ್ವಲ್ಪ ಅಗಲ ಮಾಡಿಕೊಂಡು ನಾವು ಹೂರ್ಣದ ಉಂಡೆನ ಇದರೊಳಗಡೆ ಇಟ್ಕೊಳ್ಳೋಣ. ನೋಡಿ ಫಸ್ಟ್ ಟೈಮ್ ಯಾರು ಮಾಡಿದ್ರು ಕೂಡ ಫೇಲ್ ಆಗೋದಿಲ್ಲ ಫ್ರೆಂಡ್ಸ್, ಸುಲಭವಾಗಿ ಮಾಡ್ಕೋಬಹುದು. ತುಂಬ ಸರಳವಾಗಿ ತೋರಿಸ್ಕೊಟ್ಟಿದ್ದೀನಿ. ನೋಡಿ ಈ ಥರ ಎಕ್ಸ್ಟ್ರಾ ಇದ್ದರೆ ತೆಗಿಬೋದು, ಇಲ್ಲ ಅದರಲ್ಲೇ ಪ್ರೆಸ್ ಮಾಡಿಕೊಂಡು ಈ ಥರ ಮಾಡಿ ಮತ್ತೆ ಸೀಟ್ಗೆ ಎಣ್ಣೆನ ಹಚ್ಚಿ ಇವಾಗ ತಟ್ಕೊಳ್ಳೋಣ. ನೀವು ಲಟ್ಟಿಸ್ಕೊತೀನಿ ಅಂದರೆ ಲಟ್ಟಿಸ್ಕೋಬಹುದು. ನಾನು ಮೇಲೆ ಒಂದು ಸೀಟನ್ನು ಹಾಕ್ಕೊಂಡು ತಟ್ಕೊತೀನಿ. ನಾನು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ನೋಡಿ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡ ಲಟ್ಟಿಸ್ಕೋಬೋದು. ನೋಡಿ ನೋಡಿ ಈ ಥರ ತಟ್ತಾ ಹೋಗಬೇಕು. ಹಿಟ್ಟು ಹಚ್ಚಿ ಕೂಡ ನೀವು ಲಟ್ಟಿಸ್ಕೋಬೋದು. ಕಣಕ ಯಾವ ಥರ ಹದ ಆಗಿರುತ್ತಲ್ವ
ಹಾಗೆ ಹೂರ್ಣ ಕೂಡ ಯಾವ ಥರ ಹದ ಇರುತ್ತೆ ನೋಡಿಕೊಂಡು ನೀವು ಲಟ್ಟಿಸ್ಕೊಳ್ಳೋದು ಹಾಗೆ ತಟ್ಕೊತೀನಿ ಅಂತ ನೋಡ್ಕೋಬಹುದು. ನೋಡಿ, ನಾನು ಯಾವಾಗಲೂ ಇದೇ ಥರನೇ ತೋರಿಸ್ಕೊಡ್ತೀನಿ, ಎಲ್ರಿಗೂ ಸುಲಭ ಆಗಲಿ ಅಂತಾನೆ ತೋರಿಸ್ಕೊಡೋದು. ನಮ್ಮ ಚಾನಲಲ್ಲಿ ಇನ್ನೂ ಒಳ್ಳೊಳ್ಳೆ ಹೋಳಿಗೆ ರೆಸಿಪಿಗಳು ತುಂಬ ಇದೆ, ನಿಮಗೆ ಬೇಕಾದರೆ ಹೋಗಿ ಒಂದ್ಸಲ ಚೆಕ್ ಮಾಡಿ ಫ್ರೆಂಡ್ಸ್. ನೋಡಿ, ಈ ಥರ ಮಾಡ್ಕೋಬೇಕು. ನೋಡಿ, ತುಂಬ ಅಗಲ ಬೇಕು ಅಂದರೆ ತುಂಬ ಅಗಲ ಕೂಡ ಮಾಡ್ಕೊಳ್ಳಿ, ಬೇಡ ಅನ್ನೋರು ಇಷ್ಟಿಷ್ಟೇ ಫಸ್ಟ್ ಟೈಮ್ ಮಾಡೋರು ಚಿಕ್ಕ ಚಿಕ್ಕದೇ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಇಷ್ಟ ಆದರೆ ಸಾಕಾಗುತ್ತೆ. ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಬಂತು ನೋಡಿ, ಸೂಪರ್. ನೋಡಿ, ಇವಾಗ ಇದನ್ನು ಬೇಯಿಸ್ಕೊಳ್ಳೋಣ. ನೋಡಿ, ತವ ಕೂಡ ಚೆನ್ನಾಗಿ ಬಿಸಿಯಾಗಿದೆ. ಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳೋಣ. ನೀವು ಬೇಕಂದರೆ ತುಪ್ಪ ಕೂಡ ಹಾಕೋಬಹುದು. ಡೈರೆಕ್ಟಾಗಿ ಸೀಟನ್ನು ಅದ್ರ ಮೇಲೇ ಹಾಕ್ಕೊಳ್ಳೋಣ. ನೋಡಿ, ಒಂದೆರಡು ಸೆಕೆಂಡ್ ಬಿಟ್ಟರೆ ಸಾಕು. ನೋಡಿ ನೋಡಿ ಇವಾಗ ನಿಧಾನಕ್ಕೆ ರಿಮೂವ್ ಮಾಡ್ಕೊಳ್ಳೋಣ. ನೋಡಿ, ಸೂಪರ್, ವಾವ್, ಸೂಪರ್. ಮತ್ತೆ ಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳೋಣ. ನೋಡಿ, ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ, ಇನ್ನೊಂದು ಕಡೆ ತಿರುವಿ ಹಾಕೊಳ್ಳೋಣ. ನೋಡಿ, ವಾವ್, ಸೂಪರ್. ನೋಡಿ, ಮೇಲೆ ಮತ್ತೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳೋಣ. ನೋಡಿ, ಇಷ್ಟು ಚೆನ್ನಾಗಿ ಉಬ್ಬುತ್ತಾ ಇದೆ ಅಂತ ನೋಡ್ತಾ ಇದ್ದೀರಾ? ನೋಡಿ, ಸೂಪರ್. ಎರಡೂ ಕಡೆ ಇದೇ ಥರನೇ ಬೇಯಿಸ್ಕೋಬೇಕು. ನೋಡಿ, ಸೂಪರ್, ವಾವ್. ನೋಡಿ, ಎಷ್ಟು ಚೆನ್ನಾಗಿ ಉಬ್ಬಿ ಬಂತಲ್ವಾ? ನೋಡ್ತಾ ಇದ್ದೀರಾ? ಸೂಪರ್. ನೋಡಿ, ನೋಡಿ ಎಷ್ಟು ಸಾಫ್ಟಾಗಿ ಬರ್ತಾ ಇದೆ ಅಂದರೆ ತುಂಬ ಇಷ್ಟ ಆಗುತ್ತೆ ಮಾಡೋರಿಗೆ. ನೋಡಿ, ಎಷ್ಟು ಚೆನ್ನಾಗಿ ಉಬ್ಬಿ ಬಂತು ಅಂತ ನೋಡ್ತಾ ಇದ್ದೀರಾ? ಇದೇ ಥರನೇ ಎಲ್ಲಾನು ಮಾಡ್ಕೊತೀನಿ ಫ್ರೆಂಡ್ಸ್. ನೋಡಿ, ಸೂಪರ್. ಗೆಣಸಿನ ಹೋಳಿಗೆ ಯಾವ ಥರ ಮಾಡ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ? ನೀವು ಕೂಡ ಒಂದ್ಸಲ ಮಾಡಿ ನೋಡಿ, ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ ಫ್ರೆಂಡ್ಸ್. ನೋಡಿ, ನೋಡಿ, ಸೂಪರ್. ನೋಡಿ, ಇವಾಗ ಇದು ರೆಡಿ ಆಗಿದೆ. ಇದೇ ಥರನೇ ಎಲ್ಲ ಹೋಳಿಗೆನೂ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ಎಲ್ಲ ಗೆಣಸಿನ ಹೋಳಿಗೆನೂ ನೋಡಿ ಮಾಡಿ ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಸಾಫ್ಟ್ ಆಗಿ ತುಂಬ ರುಚಿಯಾಗಿ ಬಂದಿದೆ ಫ್ರೆಂಡ್ಸ್. ಫಸ್ಟ್ ಟೈಮ್ ಯಾರು ಬೇಕಾದರೂ ಮಾಡ್ಕೋಬೋದು, ತುಂಬ ಸರಳವಾಗಿ ತೋರಿಸ್ಕೊಟ್ಟಿದ್ದೀನಿ. ನೋಡಿ, ಒಂದಕ್ಕಿಂತ ಒಂದು ಸಖತ್ತಾಗಿ ಬಂದಿದೆ. ನೋಡಿ, ಸೂಪರ್. ನೋಡಿ, ನೋಡಿ ಎಷ್ಟು ಹತ್ತಿ ಥರ ಬಂದಿದೆ ನೋಡಿ ಫ್ರೆಂಡ್ಸ್. ಈ ಗೆಣಸಿನ ಹೋಳಿಗೆ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ ಫ್ರೆಂಡ್.